ದಕ್ಷಿಣ ಭಾರತದ ಕುಂಭಮೇಳ ಅಂತ ಪ್ರಸಿದ್ಧಿಯಾಗಿರುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಪ್ರಸಿದ್ಧ ಜಾತ್ರಾ ಮಹೋತ್ಸವ ಸಾಂಗೋಪಾಂಗವಾಗಿ ನೆರವೇರಿತು. ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಮಹಾರಥೋತ್ಸವದ ರಥದ ಚಕ್ರಕ್ಕೆ ತೆಂಗಿನಕಾಯಿ ಒಡೆದು ಪೂಜೆ ಸೇರಿ ಹಲವರು ಭಾಗಿಯಾಗಿದ್ದರು. ಡಿಕೆಶಿ ಪಲ್ಲಕ್ಕಿ ಹೊತ್ತು ಭಕ್ತಿ ಸಮರ್ಪಿಸಿದ್ರು. ಇಷ್ಟೆಲ್ಲ ಜನರನ್ನ ಇಲ್ಲಿ ಸೇರಿಸಿದ ಶಕ್ತಿ ಏನೂ ಇಲ್ಲ. ಕೇವಲ 3 ಶಬ್ದಗಳು, ಅರ್ಚನ ಚಾಕ್ಷುರ ಪರಮೇಶ್ವರ 3 ಶಬ್ದಗಳು ಲಕ್ಷಾಂತರ ಹೃದಯಗಳನ್ನ ನಾಳೆ ಶೋಷಿತರ ಜಾಗೃತಿ ಸಮಾವೇಶ ನಡೆಯಲಿದೆ. ಇನ್ನು ಸಮಾವೇಶದ ಬಗ್ಗೆ ಮಾಜಿ ಸಚಿವರಾಗಿರುವಂತಹ MR ಸೀತಾರಾಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳ ಒಕ್ಕೂಟ ಹಾಗೂ ಶೋಷಿತ ವರ್ಗದ ಒಕ್ಕೂಟದವರು ಸೇರಿ ದೀನದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಸಮಾವೇಶ ಮಾಡ್ತಿದ್ದಾರೆ. ನಾನು ಕೂಡ ನನ್ನಿಂದ ಆದಂತಹ ಸಹಾಯವನ್ನು ಮಾಡಿದ್ದೀನಿ. ಶೋಷಿತ ವರ್ಗದವರ ಸಂಘ ಮುಖ್ಯಮಂತ್ರಿಗಳ ಬಳಿ ಕೆಲ ಬೇಡಿಕೆಗಳನ್ನು ಇಡಲಿದ್ದಾರೆ. CM ಬೇಡಿಕೆ ಈಡೇರಿಸುವ ಭರವಸೆ ನನಗಿದೆ ಅಂದರು. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರ ಒಂದು ಒಕ್ಕೂಟ, ನಮ್ಮ ಶೋಷಿತ ವರ್ಗದ ಒಕ್ಕೂಟ, ಎರಡೂ ಸಂಘಗಳ ವತಿಯಿಂದ ಈ ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದವರು, ಬಡವರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ನಮ್ಮನ್ನು ಸಹ ಅವರು ಬಂದು ಕೇಳ್ಕೊಂಡಿದ್ರು. ನಾವು ಸಹ ನಮ್ಮ ಕೈಲಾದ ಒಂದು ಸಹಾಯವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತ ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ನಾಳೆ ಹೋಗ್ತಾ ಇದ್ದೀನಿ. ಮುಖ್ಯಮಂತ್ರಿಗಳನ್ನ ಕರೆಸಿ ಅಲ್ಲಿ ಅವರ ಕೆಲವು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ, ಮನವಿ ಪತ್ರವನ್ನು ಕೊಡ್ತಿದ್ದಾರೆ. ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸು ಬರಲಿ ಅದಕ್ಕೆ, ಮತ್ತು ಅವರು ಕೋರಿರುವ ಎಲ್ಲ ಹೆಚ್ಚಾದ ಸಮಸ್ಯೆಗಳೆಲ್ಲ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಈಡೇರಿಸಿದೆ ಅಂತ ನಾನು ಈ ಸಮಯದಲ್ಲಿ ನಾನು